ಹಾಯ್ ನಮಸ್ತೆ. ನಾನು ರುಕ್ಮಿಣಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ಕಲ್ಲಂಗಡಿಗಳ ಅಬ್ಬರನೇ ಜಾಸ್ತಿ ಇದೆ. ಹಾಗಾಗಿ ನಾನಿವತ್ತು ಕಲ್ಲಂಗಡಿನ ಯೂಸ್ ಮಾಡಿ ಒಂದು ಹಲ್ವಾ ರೆಸಿಪಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬರೀ ಕಲ್ಲಂಗಡಿ ತಂದು ಹಾಗೆ ಕಟ್ ಮಾಡಿ ತಿನ್ನೋಕ್ಕಿಂತ ಈ ರೀತಿ ಮಾಡಿದ್ರೆ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಕಲ್ಲಂಗಡಿ ಹಲ್ವಾ ಮಾಡೋಕ್ಕೋಸ್ಕರ ಒಂದು ಅರ್ಧ ಕಲ್ಲಂಗಡಿ ಹಣ್ಣನ್ನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಇದ್ ಸ್ವಲ್ಪ ಕಲ್ಲಂಗಡಿನ ರವೆ ರವೆ ಇರೋ ಆ ಥರದ್ದೇ ತಗೊಳ್ಳಿ, ಮತ್ತೆ ಸ್ವೀಟ್ ಇರೋದು ನೋಡ್ಕೊಂಡು ತಗೊಳ್ಳಿ. ಚೆನ್ನಾಗಿರೋದು ತಗೊಂಡು ಅದರಲ್ಲಿ ಹಲ್ವಾನ ಮಾಡ್ಕೊಬೋದು. ನೋಡಿ ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ನಾನೆಲ್ಲ ಈ ರೀತಿ ತಕ್ಕೊಳ್ತೀನಿ. ಮತ್ತೆ ಒಂದು ಜಾರ್ ತಗೊಂಡಿದ್ದೀನಿ. ಜಾರಿಗೆ ಸ್ಪೂನಲ್ಲಿ ಎಲ್ಲ ಈ ರೀತಿ ತಕ್ಕೊಂಡು ಸೇರಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಯಾವ್ಯಾವ ಸೀಸನ್ ಯಾವ್ಯಾವ ಹಣ್ಣು ಬರುತ್ತೆ ಆ ಹಣ್ಣಲ್ಲಿ ಪ್ರತಿಯೊಂದು ಸ್ವೀಟ್‌ಗಳನ್ನು ಮಾಡ್ಕೊಂಡು ತಿನ್ಬೋದು. ನೋಡಿ ಎಲ್ಲಾನು ತೆಗೆದು ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಒಂದೇ ಒಂದು ನಿಮಿಷ ಇದನ್ನ ಬ್ಲೈಂಡ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ನೋಡಿ ಜ್ಯೂಸ್ ಕೂಡ ರೆಡಿ ಆಗಿದೆ. ಈಗ ಒಂದು ಪಾತ್ರೆಗೆ ನೋಡಿ ಈ ತರ ಜರಡಿ ತಗೊಂಡಿದ್ದೀನಿ. ಜರಡಿ ತಗೊಂಡು ನಾನು ಇದು ಜ್ಯೂಸ್ ಎಲ್ಲ ಇದಕ್ಕೆ ಸೋಸ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಸ್ಟೆಪ್ಪಲ್ಲಿ ಇನ್ನೊಂದು ಸ್ವಲ್ಪ ನಾನು ಜ್ಯೂಸ್ನ ತಗೊಂಡು ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ಸೋಸ್ಕೊಂಡು ತಗೋಬೇಕು, ಬೀಜ ಎಲ್ಲ ಇರುತ್ತಲ್ಲ ಹಾಗಾಗಿ ಸೋಸ್ಕೊಂಡು ತಗೊಂಡಿದ್ದೀನಿ ಕೂಡ. ಇನ್ನು ಒಂದು ಸ್ವಲ್ಪ ನಾನು ಇದೇ ರೀತಿ ಜ್ಯೂಸ್ನ ತಕ್ಕೊಳ್ತೀನಿ. ಟೋಟಲಿ 1 ಕಪ್ ಬಟ್ಲಾಗೋಷ್ಟು ನಾನಿಲ್ಲಿ ದೊಡ್ಡ ಬಟ್ಲಲ್ಲಿ 1 ಕಪ್ ಆಗೋಷ್ಟು ಜ್ಯೂಸ್ನ ತಗೊಂಡಿದ್ದೀನಿ ನೋಡಿ. ಇದನ್ನ ಒಂದು ಅಳತೆ ಮಾಡಿಕೊಂಡು ನಾವಿಲ್ಲಿ ಜ್ಯೂಸ್ನ ಸೇರಿಸ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಬಾಣಲಿಗೆ ನೋಡಿ ಈ ಸಣ್ಣ ಕಪ್ಪಲ್ಲಿ ಒಂದು 3 ಕಪ್ ಆಗೋಷ್ಟು ನಾನಿಲ್ಲಿ ಕಲ್ಲಂಗಡಿ ಜ್ಯೂಸ್ನ ತಗೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಾಡ್ಕೊಬೋದು. ನಾನು ಇಷ್ಟರಲ್ಲಿ ಒಂದು 3 ಕಪ್ ಆಗಿತ್ತು. 3 ಕಪ್ಪಲ್ಲಿ ನಾನಿಲ್ಲಿ ಜ್ಯೂಸ್ನ ತಗೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಜ್ಯೂಸ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಕಾರ್ನ್ ಫ್ಲೋರ್ ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡಿ, ಯಾಕೆಂದರೆ ಕಲ್ಲಂಗಡಿ ಕೂಡ ಸ್ವೀಟ್ ಇರೋದ್ರಿಂದ. ಇವಾಗ ನೋಡಿ ಇದು ಮೂರನ್ನು ಹಾಕ್ಕೊಂಡು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ನೀಟಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಮೊದಲಿಗೆ ಕೆಳಗಡೆನೆ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ಟವ್ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ತಿರುಗಿಸ್ಕೊಳ್ಳೋಣ. ಸ್ವಲ್ಪನೂ ಗಂಟು ಬರಬಾರ್ದು. ಆ ರೀತಿ ನೋಡಿ ಈ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಒಂದು 5-6 ನಿಮಿಷ ಆದಮೇಲೆ ನೋಡಿ ಗಟ್ಟಿ ಆಗ್ತಾ ಬಂದಿದೆ ಇದು. ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಕೈ ಬಿಡ್ದಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಏನೇ ಇಲ್ಲಾಂದ್ರೂ ಒಂದು 20ರಿಂದ 25 ನಿಮಿಷ ಆದರೂ ತಗೊಳತ್ತೆ. ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕಾಗತ್ತೆ. ನೋಡಿ ಇವಾಗ ಒಂದು ಅರ್ಧ ಭಾಗದಷ್ಟು ಇದು ಸ್ವಲ್ಪ ಬೆಂದು ರೆಡಿ ಆಗಿದೆ, ಗಟ್ಟಿ ಕೂಡ ಆಗಿದೆ. ಈಗ ನಾನು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ. ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಉದುರಿಸ್ಕೊಳ್ತಾ ಇದ್ದೀನಿ, ಅದು ಸ್ಕಿಪ್ ಆಗಿದೆ. ನೋಡಿ ಮನೇಲಿ ಯಾವುದು ಡ್ರೈ ಫ್ರೂಟ್ಸ್ ಇರುತ್ತೆ ನೀವು ಅದನ್ನೇ ಯೂಸ್ ಮಾಡಿ, ಅದು ಇದು ಅಂತ ಎಲ್ಲ ಏನಿಲ್ಲ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮತ್ತೆ ಇದನ್ನು ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಜೊತೆಗೆ 1-2 ಸ್ಪೂನು ತುಪ್ಪ ಕೂಡ ಆಗಾಗ ಸೇರಿಸ್ಕೊಂಡು, ಒಂದು 6ರಿಂದ 8 ಸ್ಪೂನ್ ತುಪ್ಪ ಕೂಡ ನಾನು ಸೇರಿಸ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಮೊದಲಿಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಇದನ್ನು ತಿರುಗಿಸ್ಕೊಂಡು ಬೇಯಿಸ್ಕೊಳ್ತೀನಿ. ನಾನು ಇವಾಗ ಮೀಡಿಯಂ ಫ್ಲೇಮಲ್ಲೇ ಹುರಿನ ಇಟ್ಕೊಂಡು ನಾನು ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ತುಪ್ಪ ಎಲ್ಲ ಅದಕ್ಕೆ ಅಬ್ಸರ್ವ್ ಆಗಬೇಕು. ಅಲ್ಲಿವರೆಗೂ ಇದೇ ರೀತಿ ತಿರುಗಿಸ್ಕೊಂಡು ಒಂದು 2-3 ಸ್ಟೆಪ್ಪಲ್ಲಿ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲ್ಲಂಗಡಿ ಅಂತಂದರೆ ಒಂದೇ ಸಲ ತಿಂದು ಮುಗಿಸೋಕ್ಕಿಂತ ಈ ರೀತಿ ನೋಡಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ, ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ ಇವಾಗ ಇನ್ನೊಂದು ಸ್ಟೆಪ್ಪಲ್ಲಿ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಬಾಣಲಿ ಎಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಬಾಣಲಿಯಿಂದ ಬೇರೆ ಆಗಬೇಕು ಇದು. ಹಾಗಾಗಿ ಇದೇ ರೀತಿ ತಿರುಗಿಸ್ಕೊಂಡು ನಾನು ಬೇಯಿಸ್ಕೊಳ್ತೀನಿ, ಕೈ ಬಿಡಬಾರ್ದು. ನೋಡಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ ಇದು. ಇನ್ನೂ ಒಂದು 5 ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಬಾಣಲಿ ಕೂಡ ಬಿಡ್ತಾ ಇದೆ ಇದು. ನೋಡಿ ಆಗಿದೆ ಕೂಡ. ಇವಾಗ ನಾನಿಲ್ಲಿ ಒಂದು ಟ್ರೇ ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪ ಸವರ್ಕೊಂಡು ಅದಕ್ಕೆ ಬಿಳಿ ಎಳ್ಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ರೆಡಿ ಆಗಿರುವಂಥ ಮಿಶ್ರಣ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿರೋದೆಲ್ಲ ತೆಗೆದು ಇದಕ್ಕೆ ಹಾಕ್ಕೊಂಡು ಒಂದ್ಸಲ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಇಟ್ಬಿಡೋಣ. 1 ಅವರ್ ರೂಮ್ ಟೆಂಪ್ರೇಚರಲ್ಲಿ ಆಗ್ಬೋದು, ಇಲ್ಲಾಂದರೆ ಫ್ರೀಜರಲ್ಲಾದರೂ ಇಡ್ಬೋದು.
ಚೆನ್ನಾಗಿರುತ್ತೆ ನೋಡಿ. ಇವಾಗ 1 ಅವರ್ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಸೆಟ್ ಆಗಿದೆ ಕೂಡ, ಅದು ಸ್ವಲ್ಪನೂ ಅಂಟ್ಕೊಂಡಿಲ್ಲ ನೋಡಿ, ಆ ರೀತಿ ಬಿಟ್ಕೊಂಡಿದೆ. ನಾವು ಹಿಂಗೆ ತೆಗೆದ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ರೆಡಿಯಾಗಿದೆ. ಒಂದು ಪ್ಲೇಟನ್ನು ತಗೊಂಡು ನಾನು ಅದಕ್ಕೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಜಸ್ಟ್ ಹಿಂಗೆ ಅಂದೆ ಅಷ್ಟೇ, ಅದು ಹಾಗೆ ಬಂದ್ಬಿಡ್ತು. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಸೂಪರಾಗಿ ರೆಡಿ ಆಗಿದೆ. ಸ್ವಲ್ಪನೂ ಕೂಡ ಅಂಟಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಹಲ್ವಾ ಕೂಡ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಮತ್ತು ಅಷ್ಟೇ ಟೇಸ್ಟಾಗಿ ಕೂಡ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ನೋಡಿ. ಇವಾಗ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ತಗೊಳ್ಳೋಣ. ನಾನು ಸ್ಕ್ವಯರ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ತುಂಬ ಸೂಪರಾಗಿ ಮಾಡ್ಕೋಬೋದು. ತರಾವರಿ ಸ್ವೀಟ್ಗಳನ್ನು ಕೂಡ ಮಾಡ್ಕೋಬೋದು ಇದರಲ್ಲಿ. ನಾನಿವತ್ತು ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇಷ್ಟೇ ಇದು ರೆಸಿಪಿ ನೋಡಿ. ಹಲ್ವಾ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೂಡ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಕೂಡ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.